ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ, ಪ್ಲಸ್ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಟೆಲಿಗ್ರಾಮು ತೋರಿಸ್ತೀನಿ ನಾನು. ಅನಾಲಿಸಿಸ್ ವಿಡಿಯೋ ಕೇಳಿಸ್ಕೊಳ್ಳಿ. ನಿಫ್ಟಿ ಲೆವೆಲ್ ಇನ್ ಕೇಸ್ ಗ್ಯಾಪ್ ಅಪ್ ಅಂದರೆ ಬೈ, ಗ್ಯಾಪ್ ಅಪ್ ಅಂದರೆ ಕರೆಕ್ಟ್ ಈ ಲೆವೆಲ್ ವರ್ಕ್ ಆಗಲ್ಲ, ಅವಾಗ ಇದ್ರ ಒಳಗಡೆ ಬರುತ್ತೆ. ಇದ್ರ ಒಳಗಡೆ ಬಂದು ಮತ್ತೆ ಐ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ತೀವಿ. ಓಕೆ, ಕೇಳಿಸ್ಕೊಂಡ್ರಲ್ವಾ? ಅದನ್ನೇ ಕಟ್ ಮಾಡಿ ತಂಬ್ಲೇನ್ ಹಾಕೋಣ. ಓಕೆ, ಇವಾಗ ಏನಿತ್ತು ಅದನ್ನೇ ಕಟ್ ಮಾಡಿ ತಂಬ್ಲೇನ್ ಹಾಕೋಣ. ಗ್ಯಾಪ್ ಅಪ್ ಓಪನ್ ಆದರೆ ಕರೆಕ್ಷನ್ ಬರುತ್ತೆ. ಕರೆಕ್ಷನ್ ಬಂದರೆ ಅವಾಗ ಈ ಲೆವೆಲ್ ವರ್ಕ್ ಆಗಲ್ಲ, ಇದ್ರ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದು ಮತ್ತೆ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಅಂತ. ಎಕ್ಸಾಕ್ಟ್ ಪಿನ್ ಟು ಪಿನ್ ಲೆವೆಲ್ ವರ್ಕ್ ಆಗಿಲ್ಲ ನೋಡಿ, ಬಂತು ಬ್ರೇಕ್ ಆಗಿ ಮತ್ತೆ ಇಲ್ಲಿಂದ ಲೆವೆಲ್ ಪಿನ್ ಟು ಪಿನ್ ವರ್ಕ್ ಆಗಿದೆ. ಬಟ್ ಫಸ್ಟ್ ನಾನು ಹೇಳಿದ ಪ್ರಕಾರ ಈ ಲೆವೆಲ್ ಈ ಕಡೆ ವರ್ಕ್ ಆಗಿಲ್ಲ, ಫಾಲ್ ಆಗುವಾಗ. ಅದಾದಮೇಲೆ ಲೆವೆಲ್ ಬ್ರೇಕ್ ಆಗಿ ಮೇಲೆ ಹೋಗ್ಬಿಟ್ರೆ ಈ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗೋಗ್ತದೆ, ಆಮೇಲೆ ವರ್ಕ್ ಆಗಿದೆ ನೋಡಿ. ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಅರ್ಧ ಗಂಟೆ 15-50 ಮಿನಿಟ್ಸ್ ಕ್ಯಾಂಡಲ್ ಇದು. ಒಂದು ಪಿನ್ನಷ್ಟು ಕೂಡ ಮಿಸ್ ಆಗಿಲ್ಲ, ಬಟ್ ಅನಾಲಿಸಿಸ್ ಕೂಡ ಮಿಸ್ ಆಗಿಲ್ಲ. ಕೆಳಗಡೆ ಬಂದು ಮೇಲೆ ಹೋಗುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ. ಬೆಳಿಗ್ಗೆ ತಮ್ಮಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದು ಇದನ್ನು. ಇದು ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ವರ್ಕ್ ಆಗಿದೆ. ಕೆಳಗಡೆ ಬಂದೇ ಮೇಲೆ ಹೋಗಿದೆ. ಈ ಝೋನ್ ವರ್ಕ್ ಆಗಿಲ್ಲ ಅವಾಗ, ರೈಟ್? ಪ್ಲಸ್ ನಾವು ಇದ್ರೊಳಗಡೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೇಕಂತ ಹೇಳಿದ್ವಿ. ಸೆಲ್ಲಿಂಗ್ ಆಗಿದೆ ಕೂಡ. ಇದು ಬ್ಯಾಂಕ್ ನಿಫ್ಟಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ಇದನ್ನೇ ಕಟ್ ಮಾಡಿ ತಮ್ಮನೇನು ಹಾಕೊಳ್ಳೋಣ. ಓಕೆ, ಈಗ ನಾಳೆ ಏನು ಮಾಡಬೇಕು? ಸಾರಿ, ಅದಕ್ಕೂ ಮುಂಚೆ ಇಲ್ಲೊಂದಿದೆ ನೋಡಿ. ನಮ್ಮ ಯೂಟ್ಯೂಬ್ನ ಯಾರೋ ಫಾಲೋ ಮಾಡಿದಾರಂತೆ. ಇವ್ರು ಯಾರೋ ಗೊತ್ತಿಲ್ಲ, ಇವ್ರು ಯಾರೋ ಫಾಲೋ ಮಾಡಿದಾರಂತೆ. 18,000 ಪ್ರಾಫಿಟ್ ಬಂದಿದೆ ಅಂದರು. ಓಕೆ, ನಮ್ಮ ಅನಾಲಿಸಿಸ್ ಫಾಲೋ ಮಾಡಿದ್ವಾ ಅಂತ ಕೇಳಿದ್ವಿ. ಎಸ್, ನಿಮ್ಮದೇ ಫಾಲೋ ಮಾಡಿದ್ವಿ 23,000ವರೆಗೂ ಅಂತ. ಇದು 23,000 ನಿಫ್ಟಿ ಟಾರ್ಗೆಟೋ ಗೊತ್ತಿಲ್ಲ, ಇಲ್ಲ ಅವ್ರ ಪ್ರಾಫಿಟೋ ಗೊತ್ತಿಲ್ಲ. 18,000 ಪ್ರಾಫಿಟ್ ಅನ್ನೋದು ಕನ್ಫರ್ಮ್, ರೈಟ್? ಇವ್ರು ಯಾರಿಗೋ ಒಬ್ರಿಗೆ ನಮ್ಮ ಚಾನಲ್ ನೋಡಿ, ನಮ್ಮ ವಿಡಿಯೋ ನೋಡಿ ಪ್ರಾಫಿಟ್ ಬಂದಿದೆ ಅಂತೆ. ನೋ ಪ್ರಾಬ್ಲಮ್, ಬರಲಿ. ಅವ್ರ ಹೆಸರು ಇವತ್ತು ನಾವು ನೋಡ್ತಾ ಇರೋದು. ಓಕೆ, ಇದು ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಇತ್ತು ನೋಡಿ. ಇದು ಟೆಲಿಗ್ರಾಮ್ ಟುಡೇ. ಓಕೆ, ನಾನು ಬೆಳಿಗ್ಗೆ 6 ಗಂಟೆ 34 ನಿಮಿಷಕ್ಕೆ ಮೆಸೇಜ್ ಮಾಡಿದ್ದೀನಿ. 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. 15 ನಿಮಿಷ ಹೈ ಬ್ರೇಕ್ ಆದರೆ ಸಿ ತಗೊಳ್ಳಿ, ಲೋ ಬ್ರೇಕ್ ಆದರೆ ಪಿ ತಗೊಳ್ಳಿ ಅಂತ, ರೈಟ್? ಇದು ನೋಡ್ಕೊಳ್ಳಿ. ಅದಾದಮೇಲೆ ಒಂದು ಕಾಲಿತ್ತು. ನೀವು ಈ ಸ್ಕ್ರೀನ್ ಶಾಟಲ್ಲಿ ನೋಡೋಕೆ ಹೋಗಬೇಡಿ, ಯಾಕಂದರೆ ನಮ್ಮ ಹೇಟರ್ಸ್ ಇರ್ತಾರಲ್ಲ, ತಡ್ಕೊಳ್ಳಲ್ಲ ಅವರು. ಅಲ್ಲಿ 6 lakhs ಇದೆ ಸ್ಕ್ರೀನ್ ಶಾಟ್ಗಳು. ಓಕೆ, ಸಾರಿ, ನೆನ್ನೆದು ಇವತ್ತು ಸೇರಿದ 6 ಲಕ್ಷದ, ಇವತ್ತೊಂದು ದಿವಸದ 2.5 ಲಕ್ಷ ಸ್ಕ್ರೀನ್ ಶಾಟ್ಗಳಿದ್ದಾವೆ ಅಲ್ಲಿ, ನೋಡ್ಕೊಳ್ಳಿ. ಅವೆಲ್ಲ ಲೈವ್ ಟ್ರೇಡ್ ಮಾಡಿಸಿರೋದು ಕೂಡ, ಲೈವ್ ಟ್ರೇಡಿಂಗ್ ಸ್ಕ್ರೀನ್ ಶಾಟ್ಗಳು ಕೂಡ ಇಲ್ಲಿದ್ದಾವೆ. ಫುಲ್ ಡೇ ಎಷ್ಟೆಷ್ಟು ಲೈವ್ ಟ್ರೇಡಿಂಗ್ ಪ್ರಾಫಿಟ್ಸ್. ಓಕೆ, ಇವೆಲ್ಲ ನೋಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. 2 ಲಕ್ಷ ಪ್ಲಸ್ ಆಗ್ತದೆ ಇವತ್ತೊಂದು ದಿವಸ. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು? ನಾಳೆ ನಿಫ್ಟಿ ಎಕ್ಸ್ಪೈರಿ ಇರ್ತದೆ, ನೋಡ್ಕೊಳ್ಳಿ. ಯಾಕಂದರೆ ಎಕ್ಸ್ಪೈರಿ ದಿನ ಹಾಲಿಡೇ ಇದ್ದರೆ ಆ ಎಕ್ಸ್ಪೈರಿನ ಒಂದು ದಿವಸ ಮುಂಚೆ ಹಾಕ್ಕೊಳ್ತಾರೆ. ಅಂದರೆ ನಾಳೆ ಎಕ್ಸ್ಪೈರಿ ಇರ್ತದೆ, ಈಗ ಲೆವೆಲ್ ಚೇಂಜ್ ಆಗ್ತದೆ. ಓಕೆ ಓಕೆ, ಇದು ನಿಫ್ಟಿ ಲೆವೆಲ್ಸ್. ನಾಳೆ ಮಾರ್ಕೆಟ್ ಫ್ಲಾಟ್. ಇದು ರೆಸಿಸ್ಟೆನ್ಸ್ದಾಗ ಕನ್ಸಿಡರ್ ಮಾಡ್ಕೊಳ್ಳಿ, ಇದು ಸಪೋರ್ಟ್ ಆಗಿ ತಗೊಳ್ಳಿ. ಇದು ಮಿಡ್ ರೆಸಿಸ್ಟೆನ್ಸ್, ಇದು ಮೇಜರ್ ರೆಸಿಸ್ಟೆನ್ಸ್, ಇದು ಮೇಜರ್ ರೆಸಿಸ್ಟೆನ್ಸ್, ಇದು ಮಿಡ್ ಸಪೋರ್ಟ್, ಇದು ಮೇಜರ್ ಸಪೋರ್ಟ್. ಓಕೆ, ನಾಳೆ ಮಾರ್ಕೆಟು ಈ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ, ಎಕ್ಸ್ಪೈರಿ ಇರ್ತದೆ. ಓಕೆ, ಇದ್ರ ಒಳಗಡೆ ಸಿಕ್ಕಿದ್ರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದ್ರ ಕೆಳಗಡೆ ಸಿಕ್ಕಿದ್ರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಡ್ಯೂಯಲ್ ಝೋನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಫ್ಟರ್ ಕರೆಕ್ಷನ್ ವಿಲ್ ಗೋ ಫಾರ್ ಬೈಯಿಂಗ್ ಆರ್ ರೀಟ್ರೆಸ್ ಆದರೆ ಸೆಲ್ಲಿಂಗ್. ಫಸ್ಟ್ ಹಾಫ್ ಪೂರ್ತಿ ಮೇಲೆ ಹೋಗೋದ್ರಿಂದ ಸೆಕೆಂಡ್ ಹಾಫಲ್ಲಿ ಶಾರ್ಪ್ ಫಾಲ್ ಆಗುತ್ತೆ. ಓಕೆ, ಫಸ್ಟ್ ಹಾಫ್ ಮೇಲೆ ಹೋಗೋದ್ರಿಂದ ಸೆಕೆಂಡ್ ಹಾಫಲ್ಲಿ ಶಾರ್ಪ್ ಫಾಲ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ ಕೇಸ್ ಫಸ್ಟ್ ಹಾಫ್ ಫಾಲ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ರಿಕವರಿ ಅನ್ನೋದು ಬರುತ್ತೆ. ಇಲ್ಲಿ ಫೈಟ್ ಆಗಿ ಫಸ್ಟ್ ಹಾಫ್ ಫಾಲ್ ಆಗಿದೆ ಅಂದರೆ ಇಲ್ಲಿ ಫೈಟ್ ಆಗಿ ಮತ್ತೆ ಲೋ ಬ್ರೇಕ್ ಆಗಿ ರಿಕವರಿ ಬರೋ ಚಾನ್ಸಸ್ ಇದೆ. ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇವಾಗ ಅಲ್ಲಿವರೆಗೂ ಏನು ಮಾಡ್ಬೇಕಂದ್ರೆ ಇದ್ರ ಕೆಳಗಡೆ ಬಂದರೆ ನೀವು ಪಿ ಇ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ITMಲ್ಲಿ, ಆರ್ ಇದ್ರ ಮೇಲೆ ಹೋದರೆ ಸಿ ಇ ಕಡೆ ಪ್ಲ್ಯಾನ್ ಮಾಡ್ಕೋಬೋದು, ಅದು ಕೂಡ ITMಲ್ಲಿ. ಇದ್ರ ಸೆಂಟ್ರಲ್ಲಿ ಟ್ರೇಡ್ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಷ್ಟ, ನಮ್ಗೆ ಸಂಬಂಧ ಇಲ್ಲ. ಯಾಕಂದರೆ ನಾವು ಇಲ್ಲಿ ಹೇಳೋದೆಲ್ಲ ಓನ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇದನ್ನು ನೋಡಿಕೊಂಡು ನೀವು ಅವ್ರಿಗೆ ಯಾರಿಗೋ 20,000 ಬಂದುಬಿಟ್ಟಿದೆ, ನಾಳೆ ನನಗೂ ಬರುತ್ತೆ ಅಂತ ಹೋದರೆ ಆ ಪ್ರಾಫಿಟ್ ಬಂದಿರೋದು ನಮ್ಗೆ ಸಂಬಂಧ ಇಲ್ಲ. ನಾಳೆ ಅವ್ರು ಲಾಸ್ ಆದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಓಕೆ, ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ, ತುಂಬ ಸಿಂಪಲ್. ಇದ್ರ ಕೆಳಗಡೆ ಬಂದರೆ ಪಿ ಇ ಪ್ಲ್ಯಾನ್ ಮಾಡ್ಕೋಬೋದು, ಇದ್ರ ಮೇಲೆ ಹೋದರೆ ಸಿ ಇ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ಟ್ರೇಡ್ ಮಾಡಬಾರ್ದು, ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿಗೆ ಬಂದರೆ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಬಂದಿರೋ ಪ್ರಾಫಿಟ್ ಎಕ್ಸಿಟ್ ಮಾಡ್ಕೋಬೇಕು, ಆರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ TSL ಮಾಡ್ಕೋಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಮೇಲೆ 50 ಮಿನಿಟ್ಸ್ ಯೂಸ್ ಮಾಡಿ ಮತ್ತೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಮ್ಯಾಚ್ ಆದರೆ, ಇಲ್ಲಾಂದರೆ ನಿಮ್ಮ ಅನಾಲಿಸಿಸ್ನೇ ಫಾಲೋ ಮಾಡಿ, ನೋ ಪ್ರಾಬ್ಲಮ್. ಓಕೆ,
ಇದು ನೋಡ್ಕೊಳ್ಳಿ, ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಹೊಸಬೇರಾದ್ರು ನೋಡ್ತಾ ಇದ್ದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ, ನಾವು ಯಾವ ಕಡೆ ಇರ್ತೀವಿ, ಮೂಮೆಂಟಮ್ ಏನು, ಇದೆಲ್ಲ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಕೊಡ್ತೀನಿ. ನಿಮ್ಮ ರಿಸ್ಕ್ ರಿವಾರ್ಡ್ ನೋಡ್ಕೊಂಡು ನೀವು ಫಾಲೋ ಮಾಡ್ಕೊಳ್ಳಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಇಂಡಿಯನ್ ಮಾರ್ಕೆಟ್ ಆದರೂ ಪರವಾಗಿಲ್ಲ, ಫಾರೆಕ್ಸ್ ಮಾರ್ಕೆಟ್ ಆದರೂ ಪರವಾಗಿಲ್ಲ, ಆನ್ಲೈನ್ ಆದರೂ ಪರವಾಗಿಲ್ಲ, ಆಫ್ಲೈನ್ ಆದರೂ ಪರವಾಗಿಲ್ಲ, ಎನಿ ಮಾರ್ಕೆಟ್ ಎನಿ ಚಾರ್ಟ್. ಓಕೆ, ಇಲ್ಲಿಂದ ನಂಬರ್ ಬರುತ್ತೆ, ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ. ಟೆಲಿಗ್ರಾಮಿಂದ ಲೆಫ್ಟ್ ಆದವರು ನಾನು ನಿನ್ನೆ ತುಂಬ ಜೋರಾಗಿ ಕೂಡ ಹೇಳಿದ್ದೀನಿ, ಆದರೂ ಮತ್ತೆ ಹೆಸರು ಚೇಂಜ್ ಮಾಡಿ 2 ಡಾಟ್ ಇಟ್ಕೊಂಡು 3 ಡಾಟ್ ಇಟ್ಕೊಂಡು ಬರ್ತೀರಾ. ನಿಮ್ಮ ಮೈಂಡ್ ಸೆಟ್ಗೂ ನಿಮಗೆ ಹೇಳಬೇಕು, ನೀವು ಎಷ್ಟು ಮಾಡಿದ್ರೂ ನಾನು ಅಕ್ಸೆಪ್ಟ್ ಮಾಡಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಎಕ್ಸ್ಪೈರಿ ಇರ್ತದೆ ನಿಫ್ಟಿ, ನಾಳೆ ಒಳ್ಳೆ ಮೂಮೆಂಟಮ್ ಇರ್ತದೆ. ನಾಳೆ ಡಿ ಕೆ ಅನ್ನೋ ಸ್ವಲ್ಪ ಲಾಸ್ಟ್ ವೀಕ್ ಎಕ್ಸ್ಪೈರಿಗೆ ನಾನು ಹೇಳಿದ್ದೆ, ನಾರ್ಮಲ್ ಡಿ ಕೆಗಿಂತ 10% ಡಿ ಕೆ ಜಾಸ್ತಿ ಇರ್ತದೆ ಅಂತ. ಅದು ತುಂಬ ಕರೆಕ್ಟಾಗಿ ಹಿಂಗೆ ವರ್ಕ್ ಆಗಿತ್ತು. ಸೈಡ್ ವೇಸಲ್ಲಿ ಡಿ ಕೆನೇ ಆಗಿತ್ತು, 10 ಪಾಯಿಂಟ್ಸೇ ಇತ್ತು ನಿಫ್ಟಿ ಫುಲ್ ಡೇ. ನಾಳೆ ಡಿ ಕೆ ಕಡಿಮೆ ಇರ್ತದೆ. ಓಕೆ, ನಾಳೆ ಡಿ ಕೆ ಕಡಿಮೆ ಇರ್ತದೆ. 0 to ಹೀರೋ ಮಾಡೋರು ಇಲ್ಲಿಂದ ಒ ಟಿ ಎಮ್ ಮಾಡ್ಕೋಬೋದು, ಇಲ್ಲಿಂದ ಕೂಡ ಒ ಟಿ ಎಮ್ ಮಾಡ್ಕೋಬೋದು. ಎರಡೂ ಕಡೆ ನಿಮಗೆ 0 to ಹೀರೋ ಚಾನ್ಸಸ್ ಇದ್ದಾವೆ. ಅಂದರೆ ಫಾಲ್ ಆದಮೇಲೆ ಬೈ ಮಾಡ್ಕೋಬೋದು, ರೈಸ್ ಆದಮೇಲೆ ಸೆಲ್ ಮಾಡ್ಕೋಬೋದು. ಇನ್ವೆಸ್ಟ್ಮೆಂಟ್ ಡಬಲ್ ಆಗೋ ಚಾನ್ಸಸ್ ಇರ್ತವೆ. ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ದಿಸ್ ಈಸ್ 0 to ಹೀರೋ ಎಂಟ್ರಿ ಝೋನ್, ದಿಸ್ ಈಸ್ ಆಲ್ಸೋ 0 to ಹೀರೋ ಎಂಟ್ರಿ ಲೆವೆಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.